ಬುರ್ಕ ಹಾಕೊಂಡು ಎಕ್ಸಾಮ್ ಬರೆಯಕ್ಕೆ ಬಂದಾಗ ಕೇಳಿದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಬಿಚ್ಚೋದಿಲ್ಲ, ಎಲ್ಲಿದೆ ನಿಮ್ಗೆ ಆದೇಶ ಅಂತ ಕೇಳಿದ್ರಲ್ಲ. ಇವತ್ತು ಹೇಳಿ, ನೀವು ಈ ದಾರನು ಮುಚ್ಚಿಸ್ಬೇಕು ಅಂತಿದ್ದೆ, ಅದರಲ್ಲಿ ಏನಿರುತ್ತೆ? ತಾಲಿ ಬಿಚ್ಚಿಸಿ ಒಳಗಡೆ ಕಳಿಸ್ತಿರಲ್ಲ, ನಿಮಗೆ ಪವಿತ್ರ ಅದು. ಅಂಥದ್ದನ್ನು ನೀವು ಮಾಡ್ತೀರಿ ಅಂತಂತಂದರೆ ನಿಮ್ಮನ್ನು ಜನ ಎಲ್ಲಿಡಬೇಕೋ ಅಲ್ಲಿಡಬೇಕು. ಸುಳ್ಳು ಹೇಳಿ ಮೋಸ ಮಾಡಿ ಒಂದು ವಂಚನೆ ಮಾಡಿ ಒಂದು ಸರ್ಕಾರ ಮಾಡಿದ್ದೀರಿ. ಆದರೆ ನಾನು ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಮಾನ ಮರ್ಯಾದೆ ಅನ್ನೋದು ಏನಾದರೂ ಇದ್ದರೆ ಎಲ್ಲರಿಗೂ ಸರಿಯಾದ ನ್ಯಾಯ ಕೊಡೋದನ್ನು ಕಲಿಯಿರಿ. ಎಲ್ಲರೂ ಒಂದೇ. ನಮಗೆ ಈ ಬೀದರ್ ನಾಡು ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಪ್ರೀತಿಸುವ, ಗುರುತಿಸುವ, ಪೂಜಿಸುವ ನಾಡು. ಇಂಥವರಲ್ಲಿ ನೀವು ಬ್ರಾಹ್ಮಣರಿಗೊಂದು ನ್ಯಾಯ, ಮುಸಲ್ಮಾನರಿಗೊಂದು ನ್ಯಾಯ, ಏನಿದು ಹಿಂದೂಗಳು ಬೇರೆ ಮುಸ್ಲಿಮರು ಬೇರೆ? ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಎಲ್ಲರಿಗೂ ಒಂದೇ ಕಾನೂನು, ಅದನ್ನು ಎತ್ತಿ ಹಿಡಿಯಿರಿ. ಇಲ್ಲಂತಂದ್ರೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದೇ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸಬೇಕು. ಯಾವುದೇ ಕಾರಣಕ್ಕೆ ನಾವು ಅದನ್ನು ಒಪ್ಪೋದಿಲ್ಲ. ನಾವು ಅದರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ಮಾನ್ಯತಾರೆ ಇಲ್ಲಿನ ಮಂತ್ರಿಗಳು ಒಬ್ಬ ಪತ್ರಕರ್ತ, ಅದರಲ್ಲೂ ನನಗೆ ಈಗ ಗೊತ್ತಾಯ್ತು ಅವ ಒಬ್ಬ ದಲಿತ ಅಂತ. ಅಂದ್ರೆ ಹೋಗಿ ಈಗ ತಾನೇ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಗಿಡ ನೆಡೋ ಕೆಲಸ ಈಗ ಆಗ್ತಾ ಇದೆ ಅಂತ ಫೋಟೋ ತೆಗೆದಿದ್ದಕ್ಕೆ ಅವನನ್ನು ಹಿಡಿದು ಹೊಡೆದು ಎಲ್ಲ ಮಾಡಿದ್ದಾರೆ. ಈ ಗೂಂಡಾಗಿರಿ ವಿರುದ್ಧವಾಗಿ ಬಿಜೆಪಿ ಯಾವುದನ್ನು ಸಹಿಸಿಕೊಳ್ಳೋದಿಲ್ಲ. ನಿಮ್ಮ ಗೂಂಡಾಗಿರಿಯನ್ನ ಮಟ್ಟ ಹಾಕಲಿಕ್ಕೆ ನೋಡೋ ಗೌರವದಿಂದ ನಿಮಗೆ ಆ ದಲಿತ ಸಮುದಾಯಗಳು ನಿಮ್ಮನ್ನು ಗೌರವಿಸ್ತವೆ. ನೀವು ಇದೇ ರೀತಿ ಮಾಡ್ತಿದ್ರೆ ಯಾವತ್ತು ಹಿಂದೆ ತಿಳ್ಕೊಳ್ತಾರೋ ನಿಮ್ಮ ಅಟ್ಟಹಾಸವನ್ನು ಅಡಗಿಸ್ತಕ್ಕಂಥ ಕೆಲಸವನ್ನು ದಲಿತ ಬಂಧುಗಳು ಮಾಡ್ತಾರೆ ಅಂತ ನಾನು ಅವರು ಊರಿಗೆ ಉಪಕಾರಿ ಮನೆಗೆ ಮಾರಿ ನಮ್ಮ ಜನರಿಗೆ ಮಾರಿಯಾಗಿ ಕೆಲಸ ಮಾಡ್ತಿದ್ದಾರೆ. महंगाई के खिलाफ आज हमारे राज्य अध्यक्ष सम्मान्य श्री BY विजयेंद्र जी पूरे राज्य में मैसूर से लेके आज बीदर तक जन आक्रोश रैली लेके आए हैं। इस रैली में हमारे जिला के तकरीबन 15,000 हमारे कार्यकर्ता और सार्वजनिक इसमें भाग ले रहे हैं। ये जन आक्रोश जो कांग्रेस के खिलाफ में, इसको हम घर घर को लेके जाने वाले हैं। और कांग्रेस का जो झूठ है इस जिला में आके हम 2025 करोड़ का उद्घाटन करें बोल के, जो काम पिछले हमारे बीजेपी गवर्नमेंट में हो गया, वही काम को हम बोल रहे, उनके झूठ बोल रहे हैं। इस झूठ को भी हम जनता के सामने दिखाने वाले हैं। धन्यवाद। जनाक्रोश इधर से जनाक्रोश यात्रा, आज ये यात्रा से मैं ये कांग्रेस सरकार को बोलता हूँ कि महंगाई, कांग्रेस सरकार बोलते महंगाई की सरकार है बोल के सभी को, एक आम आदमी को आज उन्होंने बता दिए। उसके लिए आने वाले दिन में ये कांग्रेस की सरकार, महंगाई सरकार, ये जनाक्रोश यात्रा से उनका अंतिम यात्रा होगा बोल के ये आम आदमी आज बात कर ले रहे। आगे दिन में उनका अंतिम यात्रा होगा कांग्रेस सरकार का। ಜನಾಕ್ರೋಶ ಯಾತ್ರೆ ಮೊದಲ ಹಂತದ ಪ್ರವಾಸವನ್ನು ಮುಗಿಸಿಕೊಂಡು ಎರಡನೇ ಹಂತದ ನಮ್ಮ ಜನಾಕ್ರೋಶ ಯಾತ್ರೆ ಬೀದರ್ನಲ್ಲಿ ಸಮಾರೋಪ ಆಗ್ತಾ ಇದೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲೆಯ ಅಧ್ಯಕ್ಷರು, ಪಕ್ಷದ ಎಲ್ಲ ಶಾಸಕರೇ, ಮಾಜಿ ಶಾಸಕರೇ, ಮಾಜಿ ಸಂಸದರೇ, ವಿಧಾನ ಪರಿಷತ್ ಸದಸ್ಯರು, ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತರ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಯಾವುದೇ ಒಂದು ಚುನಾವಣೆಗಳಿಲ್ಲ, ಆದರೂ ಸಹ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನು ಕೈಗೊಂಡಿದೆ. ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ನಮ್ಮ ಜನಾಕ್ರೋಶ ಯಾತ್ರೆಗೆ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಚಾಲನೆಯನ್ನು ನೀಡಿದರು. ಸಾಕಷ್ಟು ಜನ ಪತ್ರಕರ್ತರು ಪ್ರಶ್ನೆ ಮಾಡಿದರು, ಏನು ಈಗ ನೀವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ. ನಾನು ಕೇಳಿದೆ,
ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಈ ಒಂದು ಹೋರಾಟಕ್ಕೆ 3 ಕಾರಣಗಳಿವೆ. ಮೊದಲನೇದಾಗಿ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ 50 ಹೆಚ್ಚು ಜನಸಾಮಾನ್ಯ ಬಳಸತಕ್ಕಂಥ ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಎರಡನೇ ಕಾರಣ ಮೊನ್ನೆ ಸಿದ್ದರಾಮಯ್ಯವರು ಮಂಡನೆ ಮಾಡಿದಂತ ಬಜೆಟ್ ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು, ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಅನ್ನ ನೋಡ್ತಾ ಇರ್ಬೇಕಾದ್ರೆ ನಾವು ನಮ್ಮ ಶಾಸಕರು ಇದು ಪಾಕಿಸ್ತಾನದಲ್ಲಿ ಮಂಡನೆ ಮಾಡ್ತಾ ಇರ್ತಕ್ಕಂಥ ಬಜೆಟ್ ಅಥವಾ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಮಂಡನೆ ಮಾಡ್ತಾ ಇರ್ತಕ್ಕಂಥ ಬಜೆಟ್ ಅಂತ ಹೇಳಿ ಅನುಮಾನ ಬರ್ತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ರು. ಮೂರನೇ ಕಾರಣ ಮಾತುಕತೆ ಕಾಂಗ್ರೆಸ್ ಇವತ್ತು ದಲಿತರ ಬಗ್ಗೆ ಮಾತನಾಡ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತಾರೆ. ಕಳೆದ 20 ತಿಂಗಳಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ಯಾರು ನೀವು ಅಲ್ಲೇ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಇವತ್ತು ಮುಂಜಾನೆ ನಮ್ಮ ಪ್ರತಿಪಕ್ಷ ನಾಯಕರು ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷರು ಕಲಬುರಗಿಯಲ್ಲಿ ಮರಳು ಮಾಫಿಯಾ ನಡೀತಾ ಇದೆ, ಒಂದು ಬಹಳ ದೊಡ್ಡ ಮರಳು ಮಾಫಿಯಾ, ಅದೇ ಪ್ರಿಯಾಂಕ ಖರ್ಗೆ ಅವರು ನಡೆಸ್ತಾ ಇದ್ದಾರೆ. ಇವತ್ತು ಬೀದರ್ನಲ್ಲಿಯೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅವರ ಸ್ವಕ್ಷೇತ್ರದಲ್ಲಿ ಒಂದು ಮರಳು ಮಾಫಿಯಾ ನಡೀತಾ ಇದೆ. 2,000 ಕೋಟಿ ರೂಪಾಯಿ ಮರಳು ಮಾಫಿಯಾ. ಬಾಲ್ಕಿ ತಾಲೂಕಿನ ಒಂದು ವಾಂಜರ್ಖೇಡ ಹಾಗೂ ಹುಣಸೂರು ತಾಲೂಕಿನ ಜಾಮಖಂಡಿ ಎನ್ನುವಂತ 2 ಗ್ರಾಮಗಳ ಮಧ್ಯದಲ್ಲಿ 2,000 ಕೋಟಿ ರೂಪಾಯಿಯ ಮರಳು ಮಾಫಿಯಾ ನಡೀತಾ ಇದೆ. ಇವತ್ತು ಸಮುದ್ರದಲ್ಲಿ ಮರಳು ತೆಗೆಯುವಂತ ಬೋಟ್ಗಳನ್ನು ತಂದು ಪ್ರತಿ ದಿವಸ ಸಾವಿರಾರು ಲಾರಿ ಮರಳನ್ನು ಇವತ್ತು ಪಕ್ಕದ ಲಾತೂರು ಮತ್ತು ಪಕ್ಕದ ಉಸ್ಮಾನಾಬಾದ್ ಜಿಲ್ಲೆಗೆ ಮರಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ನಾವು ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಆ ಒಂದು ಫೋಟೋ ಸಮೇತ, ಸಾಕ್ಷಿ ಸಮೇತ, ಗೂಗಲ್ ಮ್ಯಾಪ್ ನ ಸಮೇತ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಆ ಒಂದು ಮರಳು ಮಾಫಿಯಾದ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ. ಆದ್ರೆ ಇನ್ನೂವರೆಗೆ ಯಾವುದು ಕ್ರಮ ಕೈಗೊಂಡಿಲ್ಲ. ಬಹುಶಃ ಇದರಿಂದ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಒಂದು ಕೈವಾಡವಿದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಇವತ್ತು ಬೀದರ್ನಲ್ಲಿ ಇದೇ ಪಕ್ಕದ ಶಿವಾಜಿ ಮೂರ್ತಿ ಪಕ್ಕದಲ್ಲಿ ಮುಂಜಾನೆ 11 ಗಂಟೆಗೆ ಹಾಡು ಹೊಗಲೇ ಒಬ್ಬ ಬ್ಯಾಂಕ್ ಎಂಪ್ಲಾಯಿಗಳಿದ್ದಂತ ಎಂಪ್ಲಾಯಿಗಳಿಗೆ ದರೋಡೆಕೋರರು ಬಂದು ಗುಂಡು ಹೊಡೆದು ಒಬ್ಬ ಎಂಪ್ಲಾಯಿ CMS ಎಂಪ್ಲಾಯಿ ಅಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು. ಇನ್ನೊಬ್ಬ ವ್ಯಕ್ತಿ ಗಿರಿ ವೆಂಕಟೇಶ್ ಪ್ರಾಣ ಕಳೆದುಕೊಂಡು ದಲಿತ ಯುವಕ. ಇನ್ನೊಬ್ಬ ಶಿವಕುಮಾರ್ ಅಂತ ಹೇಳಿ ಬೀದರ್ ನಗರದ ನಿವಾಸಿ, ಅವನ ದೇಹದಿಂದ ಗೋಲಿ ಹೋಗಿದೆ, ಅವನಿಗೆ ನಡೆದಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವನಿಗೆ ಆಸ್ಪತ್ರೆ ವೆಚ್ಚ ಭರಿಸಲಿಕ್ಕೆ ಆಗ್ತಾ ಇಲ್ಲ. ಇವತ್ತಿನವರೆಗೆ ಈ ಕುರುಡು ಸರ್ಕಾರ ಅವನ ಮನೆಗೆ ಒಂದೇ ಒಂದು ನಯಾ ಪೈಸೆ ಹಣವನ್ನು ಕೊಟ್ಟಿಲ್ಲ. ನಾವು ಪಕ್ಷದಿಂದ ಅವರಿಗೆ ಹೋಗಿ ಆರ್ಥಿಕ ಸಹಾಯಧನವನ್ನು ಮಾಡಿ ಬಂದಿದ್ದೀವಿ. ಬಹುಶಃ ಇವತ್ತ ಆ ಶಿವಕುಮಾರ್ ಇಲ್ಲಿ ಬಂದಿರಬೇಕು. ಆ ಶಿವಕುಮಾರ್ ನಮ್ಮ ರಾಜ್ಯಾಧ್ಯಕ್ಷನ ಭೇಟಿ ಮಾಡ್ತೀನಿ ಅಂತ ಬಂದಿದ್ದಾರ. ಇವತ್ತಿನ ಸರ್ಕಾರ ಸುಮ್ಮನೆ ನಾವು ಅದು ಕೊಟ್ಟಿದ್ದೀವಿ ಇದು ಕೊಟ್ಟಿದ್ದೀವಿ ಅಂತ ಇದ್ದಾರ. ಪ್ರಾರಂಭದಲ್ಲಿ ಆ CMS ಕಂಪನಿಯವರು ಅವರು ಆಸ್ಪತ್ರೆ ಖರ್ಚು ಕೊಡ್ತಾ ಇದ್ರು. ಆ ಯುವಕ ತನ್ನ ಹೊಟ್ಟೆಪಾಡಿಗಾಗಿ 15,000 ರೂಪಾಯಿ ನೌಕರಿ ಮಾಡ್ತಾ ಇದ್ರು. ಇವತ್ತು ಆ CMS ಕಂಪನಿಯವರು ಹೇಳ್ತಾ ಇದ್ದಾರೆ ಆ ಸರ್ಕಾರದವರು ಹೇಳಿದ ನಾವು ಕೊಟ್ಟಿದ್ದೀವಿ 10 ಲಕ್ಷ ರೂಪಾಯಿ ಆಸ್ಪತ್ರೆ ಖರ್ಚು, ನಾವೇ ಕೊಡೋಣ, ಇನ್ನು ಮುಂದೆ ಕೊಡಲ್ಲ ಅಂತ ಹೇಳಿದಾರಂತ ಯುವಕರು. ಈ ಸರ್ಕಾರ ನಡೆದುಕೊಳ್ಳುವಂತ ರೀತಿ ಇದು. ನಿನ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಬೀದರ್ನಲ್ಲಿ ಬಂದು 2,025 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಶಂಕುಸ್ಥಾಪನೆ ಮಾಡಿದ್ದೀನಿ ಅಂತ ಹೇಳಿದ್ರು. ಇಲ್ಲಿನ ಉಸ್ತುವಾರಿ ಸಚಿವರು ತಮ್ಮ ಮಗನ ಒಂದು ಮುಖವಾಗಿ ಮಗನನ್ನು ಖುಷಿಗೋಸ್ಕರ ಇವತ್ತ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತೀವಿ. ಯಾಕೆಂದ್ರೆ ಇವತ್ತ ಆ ಕಾರ್ಯಕ್ರಮದಲ್ಲಿ ಆದಂತ ಉದ್ಘಾಟನೆಗಳು ಇದೇ ಪಕ್ಕದ ಜಿಲ್ಲಾಧಿಕಾರಿಗಳ ಸಂಕೀರ್ಣ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿ ಇಟ್ಟಿದ್ರು, 50 ಕೋಟಿ ರೂಪಾಯಿ ಬಜೆಟ್ ಬಂದಿತ್ತು. ಇವತ್ತು ಆ ಬಜೆಟ್ ವಾಪಸ್ ತರಿಸಿಕೊಂಡು ಕೇವಲ 48 ಕೋಟಿ ರೂಪಾಯಿ. ಬೋಲೋ ಭಾರತ್ ಮಾತಾ ಕಿ ದಯವಿಟ್ಟು 2 ಕೈ ಎತ್ತಿ ಜೈಘೋಷ್ ಮಾಡಬೇಕಂತ ವಿನಂತಿ ಮಾಡ್ತೀನಿ. ಬೋಲೋ ಭಾರತ್ ಮಾತಾ ಕಿ. BY ವಿಜೇಂದ್ರ ಅವರಿಗೆ ಇವತ್ತಿನ ಈ ಜನಾಕ್ರೋಶ ಯಾತ್ರೆಯ ನೇತೃತ್ವ ವಹಿಸಿದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವಕರ ಕಣ್ಮಣಿಗಳು, ಭವಿಷ್ಯದ ನಮ್ಮ ರಾಜ್ಯದ ನಾಯಕರಾದ ನಿಮ್ಮೆಲ್ಲರ ನಾಯಕರಾದ BY ವಿಜೇಂದ್ರಜಿ ಅವರೇ, ಈಗಾಗಲೇ ವಿಧಾನ ಪರಿಷತ್ತಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಮಾತಾಡಿದಂತ ಛಲವಾದಿ ನಾರಾಯಣ ಸ್ವಾಮೀಜಿ ಅವರೇ, ರವಿಕುಮಾರ್ ಜಿ ಅವರೇ, ಭಗವಂತ್ ಖೂಬಾ ಅವರೇ, ಚೌಹಾಣ್ ಅವರೇ,
ಸಿದ್ದು ಪಾಟೀಲ್ ಅವರೇ, ಶಾಣು ಸಲ್ಗಾರ್ ಅವರೇ, ಹಾಗೂ ನಮ್ಮ ಜಿಲ್ಲೆಯ ಜನಪ್ರಿಯ ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರೇ, ನಮೋಶಿ ಅವರೇ, ಉಳಿದಂತ ವೇದಿಕೆ ಮೇಲೆ ಕುಂತಂತ ಎಲ್ಲ ನಾಯಕರೇ, ಎಲ್ಲ ಪದಾಧಿಕಾರಿಗಳೇ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತಿರುವ ನನ್ನ ನೆಚ್ಚಿನ ಕಾರ್ಯಕರ್ತ ಬಂಧು ಭಗಿನಿಯರೇ, ಸಮಯದ ಅಭಾವ ಇದೆ. ಯಾಕಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಬೇಕು, ಇನ್ನಿತರ ಕೆಲವು ನಾಯಕರು ಮಾತಾಡಬೇಕು. ಇಲ್ಲಿನ ಕಾಂಗ್ರೆಸ್ ಈ ಒಂದು ಜನಾಕ್ರೋಶ ಯಾತ್ರೆ, ಇವತ್ತು ಯಾತ್ರೆಗೆ ಅದಪೂರ್ವ ಬೆಂಬಲ ದೊರಕಿತ್ತು. ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಯಾತ್ರೆಯಲ್ಲಿ ಪಾಲ್ಗೊಂಡು ಈ ಯಾತ್ರೆಯ ಪಾದಯಾತ್ರೆಯಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ಈಗಿದಂತ ಜನ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ, ಹಿಂದುಳಿದ ವರ್ಗದ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ, ಈ ಸರ್ಕಾರವನ್ನು ಕಿತ್ತೊಗೆಯುವ ಶಪಥವನ್ನು ನಮ್ಮ ರಾಜ್ಯಾಧ್ಯಕ್ಷರು, ಅವರ ತಂಡ, ಇಡೀ ಎಲ್ಲ ನಮ್ಮ ರಾಜ್ಯದ ನಾಯಕರು ಇವತ್ತು 15ನೇ ಜಿಲ್ಲೆಗೆ ಅವ್ರ ನೇತೃತ್ವದಲ್ಲಿ ಪಾದಾರ್ಪಣೆ ಆಗಿದೆ. ಇನ್ನು 3ನೇ ಹಂತದಲ್ಲಿ ಇನ್ನು 15 ಜಿಲ್ಲೆ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವ ಓದಿದೆ. ಎಲ್ಲಿ ಹೋದರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು ಒಂದು ಯಾತ್ರೆಯಲ್ಲಿ ಪಾಲ್ಗೊಂಡು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಮೇಲು ಉದ್ದೇಶ ಯಾತ್ರೆ ಅಂದ್ರೆ ರಾಜ್ಯದಲ್ಲಿ 22 ತಿಂಗಳಿಂದ ದುಷ್ಟ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದಲ್ಲಿದ್ದಂತ ದುಷ್ಟ ಸರ್ಕಾರ ಒಂದು ಪಿನ್ ಹಿಡ್ಕೊಂಡು ಸಬ್ ರಿಜಿಸ್ಟ್ರಿ ವ್ಯಾಲ್ಯೂ ತನಕ ಜನಸಾಮಾನ್ಯರಿಗೆ ತೊಂದರೆ ಕೊಡುವಂತ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಎಕ್ಸಾಂಪಲ್ ಆಗಿ ಬಾಂಡ್ ಆಗಲಿ, ಪೆಟ್ರೋಲ್ ಆಗಲಿ, ಸಬ್ ರಿಜಿಸ್ಟ್ರಿ ವ್ಯಾಲ್ಯೂ ಆಗಲಿ, ಹಾಲಿನ ದರ ಆಗಲಿ, ಇನ್ನಿತರ ಸಾಕಷ್ಟು ಕಸದ ಮೇಲೆ ಕೂಡ ಅವ್ರ ಹಣವನ್ನು ಸೆಸ್ ಹಾಕ್ತಾರೆ. ಮೊನ್ನೆ ಕೂಡ ಪೆಟ್ರೋಲ್ ಡೀಸೆಲ್ ಮೇಲೆ ಕೂಡ ಸರ್ಕಾರ ಸೆಸ್ ಹಾಕ್ತು. ನಮ್ಮ ಸರ್ಕಾರ ಇದ್ದಾಗ ನಾವು ಸೆಸ್ ಅನ್ನು ನಾವೇ ಭರ್ತಿ ಮಾಡಿದೀವಿ. ಇವಾಗ ಇವರೇ ಜಾಸ್ತಿ ಸೆಸ್ ಆಗಿ ಜನರ ಮೇಲೆ ಹೊರ ಹಾಕುವಂತ ಕೆಲಸ झंडा में हाकत तो ಮೇಡಮ್ ರೀ ಜರ ದಮ್ ತಿನ್ರಿ, ಜರ ಒಂದರ ಮುಗಿಲ್ ಜರ. ಸಿಎಂ ಅವರಿಗೆ ಮೋದಿ ನರೇಂದ್ರ ಮೋದಿ ಅವರು ಕರ್ನಾಟಕ ಸರ್ಕಾರ ಹೇಳ್ತಾರೆ ಹುಷಾರಾಗಿರ್ರಿ ಅಂತ ಕಿವಿ ಮಾತು ಹೇಳಿದ್ದಾರೆ. ಸಿಎಂ ಅವರಿಗೆ ಯಾವಾಗ ಹೇಳಿದ್ದಾರೆ
ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ಒಂಚೂರು ಉಸಿರಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ನರೇಂದ್ರ ಮೋದಿಜಿಯವರ ಶಕ್ತಿ ಏನು, ಭಾರತೀಯ ಜನತಾ ಪಾರ್ಟಿ ಶಕ್ತಿ ಏನು ಅಂತೇಳಿ ಇಡೀ ದೇಶದಲ್ಲೇ ಗೊತ್ತಿದೆ. ಈ ಜಗತ್ತಿನಲ್ಲಿ ಇವತ್ತು ಮೋದಿ ಅವರ ನಾಯಕತ್ವದ ಬಗ್ಗೆ ಕೊಂಡಾಡ್ತಾ ಇದ್ದಾರೆ. ಹಾಗಾಗಿ ಖರ್ಗೆ ಅವರು ಏನು ಹೇಳ್ತಾರೆ ಅನ್ನೋದು ಮುಖ್ಯ. ಸರ್, ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಬಂದಾಗ ಬೀದರ್ಗೆ ಬಂದು ನೋಡೋಣ ಬರೀ ಗ್ಯಾರಂಟಿ ಯೋಜನೆ ಯಾವ ಅಭಿವೃದ್ಧಿ ಮಾಡಿದಾರ್ರಿ? ನಾನು ಇವತ್ತು ಕೂಡ ಸವಾಲು ಹಾಕ್ತೇನೆ ಮುಖ್ಯಮಂತ್ರಿಗಳಿಗೆ. ಬೀದರ್ ಜಿಲ್ಲೆಗೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ, ಅಭಿವೃದ್ಧಿ ಕೆಲಸಗಳು ಏನಾಗಿದ್ದಾವೆ? ಕಾಂಗ್ರೆಸ್ ಸರ್ಕಾರ ಏನು ಬಂದ ಮೇಲೆ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಚರ್ಚೆಗೆ ಬರಲಿ. ನಮ್ಮ ಶಾಸಕರಿದ್ದಾರೆ ಮಾತನಾಡ್ತಾರೆ. ಮಾನ ಮರ್ಯಾದೆ ಇದೆಯೋ ಇಲ್ಲ ಅಂತೇಳಿ ಜನ ಕೇಳ್ತಾ ಇದಾರೆ ಸಿದ್ದರಾಮಯ್ಯನವ್ರಿಗೆ. ಕಾಂಗ್ರೆಸ್ ಸರ್ಕಾರ ಸಿಲಿಂಡರ್ ರೇಟು ಇದೇ 23ರ ಮಾರ್ಚ್ನಲ್ಲಿ 1,407 ರೂಪಾಯಿ ಇತ್ತು. 300 ರೂಪಾಯಿ ಕಡಿಮೆ ಮಾಡಿದ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರ. ಇವರು ಇವತ್ತು 50 ಅಗತ್ಯ ವಸ್ತುಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ. ಡೀಸೆಲ್ ಮೇಲೆ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ 20 ತಿಂಗಳಲ್ಲಿ. ಪೆಟ್ರೋಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದರ ಪರಿಣಾಮ ಇವತ್ತು ಜನಬಳಕೆ ವಸ್ತುಗಳ ಮೇಲೆ ಇವತ್ತು ಬಹಳ ದುಬಾರಿ ಆಗಿದೆ. ಕರ್ನಾಟಕ ರಾಜ್ಯ ಅಂತೇಳಿ ದುಬಾರಿ ರಾಜ್ಯ ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ಪರೀಕ್ಷೆಯಲ್ಲಿ